ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರವೇ ಸರ್ವಲೋಕಾನಾಂ ಬಿಸಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪ್ರಥಮದಲ್ಲಿ ಪರಮ ಆರಾಧ್ಯರಾಗಿರ್ತಕ್ಕಂಥ ಎನ್ನಾತ್ಮ ಕಲ್ಯಾಣ ಕರ್ತೃಗಳೆನಿಸಿಕೊಂಡಿರುವ ಸದ್ಗುರುವಿನ ಪವಿತ್ರ ಪಾದಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಪುಣ್ಯಕ್ಷೇತ್ರವಾಗಿರುವ ಮನಗುಂಡಿ ಗ್ರಾಮದ ಮಹಾಮನೆಯ ಸಂಸ್ಥಾಪಕರು, ಮಹಾಜ್ಞಾನಿಗಳು, ಕರುಣಾಮೂರ್ತಿಗಳು ಆಗಿರುವ ಪರಮ ಪೂಜ್ಯ ಬಸವಾನಂದ ಅಪ್ಪಾಜಿಯವರ ಪಾವನ ಚರಣಾರವಿಂದ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ, ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಗಳಾದ ತಮ್ಮೆಲ್ಲರೂ ಕೂಡ ಅನಂತ ಶರಣಾರ್ಥಿಗಳು. ಇವತ್ತಿನ ದಿವಸ ನಿನ್ನಿನ ಸಮಯದಲ್ಲಿ ಸಾಯಂಕಾಲದಲ್ಲಿ ಅಲ್ಲಮ ಪ್ರಭುದೇವರ ಒಂದು ವಚನ, ಮನವೆಂಬ ಮರ್ಕಟವನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳನ್ನು ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿರ್ದೆ ನೋಡ ಅಖಂಡೇಶ್ವರ ಅನ್ನುವಂಥ ಒಂದು ವಚನವನ್ನ ಹೇಳ್ತಾ ಇದ್ದೀವಿ. ಇಲ್ಲಿ ಮನಸ್ಸು ಅಂತಕ್ಕಂಥದ್ದು ಯಾವಾಗಲೂ ವಿಷಯಗಳ ಕಡೆನೇ ಹೋಗ್ತದ. ಅಂಥ ಒಂದು ಮನಸ್ಸನ್ನ ಹೆಂಗ್ ನಿಗ್ರಹ ಮಾಡಬೇಕು, ಮಾಡ್ಲಿಕ್ಕೆ ಬರ್ತದ. ಮನಸ್ಸಿನ ಸ್ವಭಾವ ಏನು ಅಂತ ಕೇಳಿದ್ರ ಯಾವಾಗಲೂ ಕೆಳಮುಖವಾಗಿ ಹರಿತಕ್ಕಂಥ ಸ್ವಭಾವ ಉಳ್ಳದ್ದು. ಹೆಂಗ ನೀರು ಎತ್ತರಕ್ಕೆ ಹೋಗಂಗಿಲ್ಲ, ಕೆಳಮುಖನ ಹೋಗ್ತದ, ಹಾಗೆ ಈ ಮನಸ್ಸಾದರೂ ಕೂಡ ವಿಷಯ ಕಡೆ ಹೋಗ್ತಕ್ಕಂಥ ಇದ್ರ ಸ್ವಭಾವದ. ನೀರವನ್ನ ಮೇಲೆ ಕೆತ್ತಲಿಕ್ಕೆ ಬರ್ತದ ಸಹಾಯದಿಂದ. ಹೆಂಗ ಪೈಪ್ಲೈನ್ ಮುಖಾಂತರ ಬಾವಿಯಾಗಿ ನೀರ್ ಮೇಲೆ ತೆಗಿತೇವೆ. ಹಾಗೆ ಈ ಮನಸ್ಸಾದ್ರೂ ಕೂಡ ವಿಷಯದ ಕಡೆ ಹೋಗ್ತಕ್ಕಂಥ ಮನಸ್ಸನ್ನು ಪರಮಾತ್ಮನ ಕಡೆ ಅಥವಾ ಗುರುವಿನ ಚರಣದಲ್ಲಿ, ಆಧ್ಯಾತ್ಮದ ವಿಷಯದಲ್ಲಿ, ಸತ್ಸಂಗದಲ್ಲಿ ಇಡ್ಲಿಕ್ಕೆ ಬರ್ತದ. ಹೆಂಗ್ರಿ ಅಂತ ಕೇಳಿದ್ರ ದಿನನಿತ್ಯದಲ್ಲಿ ಅದಕ್ಕೊಂದು ಟ್ರೈನಿಂಗ್ ಕೊಡ್ಬೇಕು. ಹೆಂಗ ಟ್ರೈನಿಂಗ್ ರೀ? ಒಂದು ಹಗ್ಗ ಕಲ್ಲು ಮ್ಯಾಗ ದಿನಾಲು ಮಟ್ಟಿ ಹೊಡಿತೀರಿ. ಮೊದಲಿನ ಕಾಲದಲ್ಲಿ ನಮ್ಮ ಅಜ್ಜ ಒಳಗದು ಗೊತ್ತದ. ಬಾವ್ಯಾಗ ನೀರು ತೆಗಿಬೇಕಾದ್ರೆ ಮಟ್ಟಿ ಹೊಡಿತಿದ್ರು. ಮಟ್ಟಿ ಹೊಡಿಬೇಕಾದ್ರೆ ಏನ್ ಮಾಡ್ತಿದ್ರು ಅಂತ ಕೇಳಿದ್ರ ಹಗ್ಗ ಕಟ್ತಿರ. ಅದಕ್ಕೆ ಹಗ್ಗ ಕಟ್ಟಿದಾಗ ಅದನ್ನ ದಿನಾಲು ಹೋಗಿ ಬಂದು ಮಾಡಿ ನಾಕಿತ್ರಿ ಕಲ್ಲು ಸವಿತಿತ್ತಂತ. ಹೌದಿಲ್ರಿ? ಯಾಕ? ಮೃದುವಾಗಿರ್ತಕ್ಕಂಥದ್ದು ಹಗ್ಗ, ಕಠಿಣವಾಗಿರ್ತಕ್ಕಂಥದ್ದು ಕಲ್ಲು. ಆದ್ರೂ ಕೂಡ ಅದೇನಾಗ್ತದ್ರಿ? ಸವಿತೈತಿ, ಕಲ್ಲು ಸವಿತದ. ಹಾಗೆ ಇಲ್ಲಿ ನಮ್ಮ ಮನಸ್ಸು ಎಷ್ಟೇ ವಿಷಯ ಕಡೆ ಹೋಗ್ತಾ ಇದ್ರು ಕೂಡ, ಎಂಥ ಕಠಿಣವಾಗಿರ್ತಕ್ಕಂಥ ಮನಸ್ಸಿದ್ರು ಕೂಡ ಅದಕ್ಕೆ ಹೆಂಗ ಇದಕ್ಕ ಹಗ್ಗವನ್ನ ನಿತ್ಯದಲ್ಲಿ ಸೌದು ಏನಾತಂತ ಕೇಳಿದ್ರ ಕಲ್ಲು ಹೆಂಗ್ ಸವಿತಲ್ಲ, ಹಂಗ ನಮ್ಮ ಮನಸ್ಸಿಗೆ ದಿನನಿತ್ಯದಲ್ಲಿ ಟ್ರೈನಿಂಗ್ ಕೊಡೋದ್ರಿಂದ, ಅದಕ್ಕೊಂದು ಅಭ್ಯಾಸ ಮಾಡಿಸೋದ್ರಿಂದ ಅದೇನಾಗ್ತದ್ರಿ ಅಂತ ಕೇಳಿದ್ರ ಆ ಪರಿವರ್ತನೆ ಆಗ್ತದ. ಹೆಂಗ್ರಿ ಅಂತ ಕೇಳಿದ್ರ ಹೇಳ್ಕೊಂಡ್ ಬರ್ತಾರ. ಅದಕ್ಕ ನಿಜವಾಗ್ಲೂ ಶಿವ ಕೂಡ ಒಂದ್ ಕಡೆ ಹೇಳ್ಕೊಂಬಂದ್ರು. ಏನಂತ ಕೇಳಿ, ಈ ವಿಷಯಗಳ ಬೆನ್ ಹತ್ಲಿಕ್ಕೆ ಹೋಗ್ಬೇಡ, ಬೇಡಲೆ ಮನವೇ ವಿಷಯದಾಸೆ ಮಾಡಿ ಕೆಡದಿರು ಸಾರಿದೆ ಅಂತ ತಿಳ್ಕೊಂಡು ಹೇಳ್ಕೊಂಬಂದ್ರು.
ಬೇಡ ಬೇಡಲವೇ ಮನವೇ ಅಂದ್ರೆ ಅವ್ರು ಜೀವ ಸಂಬೋಧನೆ ಸ್ಥಳ 16ನೇ ಪದ್ಯದಲ್ಲಿ ಒಂದೇ ಒಂದು ಪಲ್ಲವಿ ಇದು. ಅಂದ್ರೆ ಬೇಡ ಬೇಡ ಅಂತ 2 ಸಲ ಹೇಳಿದ್ರು ಅವ್ರು. ಸಾರಿದೆ, ಏನಂತ ಸಾರಿದೆ ಅಂತ ಕೇಳಿದ್ರೆ, ಸಾರಿದೆ ಅಂದ್ರೆ ಏನು, ವೇದಾಂತದ ಇದು ಡಂಗುರದ ಇದೊಂದು. ಶರಣರು ಕೂಡ ಕೂಗಿ ಕೂಗಿ ಹೇಳಿದಾರೆ ಈ ಮಾತನ್ನ. ಯಾಕೆ ವಿಷಯಗಳಂತಂದ್ರೆ ವಿಷಕ್ಕೆ ಸಮಾನ ಅದಾವ. ವಿಷಯ ಸುಖವನ್ನ ಅನುಭವಿಸಿ ನಾ ಹೋಗ್ತೀನಿ ಅಂತಂದ್ರ ಎಂದೂ ನೀವು ಸುಖ ಸಿಗಂಗಿಲ್ಲ. ಯಾಕ್ರಿ ಅಂತ ಕೇಳಿದ್ರೆ ಅದ್ರಾಗ ಅತೃಪ್ತಿ ಅದ. ನಿಜವಾಗಿರ್ತಕ್ಕಂಥ ಶಾಂತಿ ನೆಮ್ಮದಿ ಸಿಗಂಗಿಲ್ಲ, ಸುಖ ಸಿಗಂಗಿಲ್ಲ. ಅದ್ ಎಷ್ಟು ಕೊಡ್ತೈತ್ರಿಪ್ಪ ನಮಗ್ ಸುಖ ಅಂತ ಕೇಳಿದ್ರೆ, ಬಾಳ ನೀರಳಿಸಿ ಬಂದಿರತಕ್ಕಂತ ಮನುಷ್ಯ ತುಂಬಿದ ಚರಿಗಳೊಳಗೆ ನೀರು ಒಂದು ಬಳ್ಳಿ ಎದ್ದಿ ನೆಲಗಿ ಮೇಲೆ ಇಟ್ಕೊಂಡ ಅಂತ ಕೇಳಿದ್ರ ಎಷ್ಟು ತೃಪ್ತಿ ಆಗ್ತದ? ತೃಪ್ತಿನ ಆಗಂಗಿಲ್ಲ. ಹಾಗೆ ಈ ವಿಷಯದಲ್ಲಿ ಸುಖ ಅದಪ್ಪ, ಬೇಡ ಬೇಡ ಅಂತಾರ ಅವ್ರು ಮನವೇ. ಯಾಕಂತ ಕೇಳಿದ್ರೆ ಮನಸ್ಸಿಗೆನೆ ಬೋಧನೆ ಮಾಡ್ತಾರ ಇಲ್ಲಿ. ಯಾಕ ಮನಸ್ಸಿಂದನೇ ಕೆಲಸದ ಇಲ್ಲಿ. ಅಲ್ಲಿ ಅಲ್ಲಂ ಪ್ರಭುದೇವರು ಕೂಡ ಏನಿದ್ರು, ಮನೆ ಮರ್ಕಟ ಅಂತಂದ್ರು. ಅದಕ್ಕೆ ನೀ ಏನ್ ಮಾಡ್ತೀಯ ಅಂತ ಕೇಳಿದ್ರ, ಮಂಗನ ಗತೆ ನೀನು ವಿಷಯದ ಕಡೆ ಹೋಗ್ಲಿಕ್ಕೆ ಹೋಗ್ಬೇಡ ಅಂತಾರ ಅವ್ರು. ಅದಕ್ಕ ಇಲ್ಲಿ ಏನ್ ಹೇಳ್ತಾರಂತ ಕೇಳಿದ್ರಿ, ನಿಜಗುಣ ಶಿವರು ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರಂತ ಕೇಳಿದ್ರ, ಅಳಿಮೀನು ಗಜ ಪತಂಗ ಮೃಗವೆಂಬಿ ಒಳಿವ ಒಂದೊಂದರೊಳು ಬಳಸಿದ್ರೆ 5 ಇಂದ್ರಿಯ ಗುಣದೊಳು ಸುಳುವೆಲೆ ಅಂತ ತುಳಿವೆ ನೀನು. ಇದೊಂದು ನುಡಿ, ಬಹಳ ಸುಂದರವಾಗಿರ್ತಕ್ಕಂಥದ್ದು ಇದು ಮಾತು. ಅಳಿ ಮೀನು ಗಜ ಪತಂಗ ಮೃಗ 5 ಪ್ರಾಣಿಗಳು 5 ವಿಷಯಗಳು ಒಂದೊಂದು ವಿಷಯಕ್ಕೆ ಬಲಿ ಹೋಗಿರ್ತಾವ, ಪಶು ಬಲಿಯಾಗಿದಾವು. ವಿಷಯಾದಿಗಳು ಎಷ್ಟ ವಿಷಕ್ ಸಮಾನ ಅನ್ನೋದನ್ನ ಈ ಒಂದು ನುಡಿಯಲ್ಲಿ ತಿಳ್ಕೊಬಹುದು ನಾವು. ಅದಕ್ಕ ಬೇಡ ಬೇಡ ಅಂತಾರ ಅವ್ರು. ಅಳಿ ಅಳಿ ಅಂತಂದ್ರೆ ಭ್ರಮರ. ಭ್ರಮರ ನೀವೆಲ್ಲ ನೋಡಿದಿರಿ. ಭ್ರಮರ ಏನ್ ಮಾಡ್ತದ ಅಂತ ಕೇಳಿದ್ರೆ, ಕಟ್ಟಿಗೆ ಕೊರದು ಒಳಗೆ ಕೂತಿರ್ತೈತಿ ಭ್ರಮರ. ಕಮಲದ ಹೂವಿನಲ್ಲಿ ಕೂತಿರ್ತದ, ಮೊಗ್ಗಿರ್ತದ, ಅದು ಹರಡಿರ್ತೈತೆ, ಸುಂದರವಾಗಿ ಕುಂತಿರ್ತೈತಿ. ಯಾಕೆ ಮಕರಂದ ಇರಬೇಕು ಅಂತ ಕೂತಿರ್ತೈತಿ. ಕುಂತಂತ ಸಮಯದಲ್ಲಿ ಹೊತ್ತು ಮುನುಗ್ತದ. ಹೊತ್ತು ಮುನಿಗಿದಾಗ ಏನ್ ಮಾಡ್ತದ, ಎಲ್ಲ ಮುದುಡ್ಕೊಳ್ತೈತದ ಕಮಲದ ಹೂ. ಮುದುಡಿದಾಗ ಏನಾಗ್ತದ, ಒಳಗೆ ಸಿಕ್ಕೋತೈತಿ. ಇದು ಸಿಕ್ಕೋತದ ಭ್ರಮರ. ಅಳಿ ಅಂದ್ರೆ ಭ್ರಮರ ಅಂತ. ಸಿಕ್ಕೊಂಡಾಗ ಏನ್ ಮಾಡ್ತದ್ರಿ ಅಂತ ಕೇಳಿದ್ರೆ, ಅದ್ರ ಮನುಷ್ಯನ ಹೆಂಗ್ ಬರ್ತೈತಿ, ಮನುಷ್ಯನ ಏನಂತತಿ, ಇಂಥ ಒಂದು ಕೋಮಲವಾಗಿರ್ತಕ್ಕಂಥ, ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಈ ಹೂವನ್ನ ಹೆಂಗ ಕಡದ್ ಹೊರಗೆ ಬರೋದು ಅಂತ ವಿಚಾರ ಮಾಡ್ತದ. ಅಂದ್ರೆ ಅದ್ರ ಮ್ಯಾಗ ಮೋಹ ಬರ್ತದ ಅದಕ್ಕೆ ಭ್ರಮರಿಗೆ. ಎಂತೆಂತ ದೊಡ್ಡ ದೊಡ್ಡ ಕಟ್ಟಿಗೆಯನ್ನು ಕೊರೆಯುವಂತ ಶಕ್ತಿ ಸಾಮರ್ಥ್ಯ ಆ ಹುಳುವಿಗದ, ಇದ್ರೂ ಕೂಡ ಅದು ಕೊರೆಯಂಗಿಲ್ಲ. ಯಾಕ, ಅದ್ರ ಮ್ಯಾಗಿನ ಮೋಹಕ್ಕಾಗಿ ಸುಗಂಧವಾಗಿ ಸೇದ್ಕೊಂತ ಅಲ್ಲೇ ಕೂತ ಅಲ್ಲೇ ಪ್ರಾಣವನ್ನ ಬಿಟ್ಟು ಹೋಗ್ಬಿಡ್ತದ, ಪ್ರಾಣವನ್ನ ಬಿಡ್ತದ ಅಲ್ಲಿ. ಇನ್ನ ಮೀನು ಸಹಿತವಾಗಿ ರಸೇಂದ್ರಿಯ, ಇದು ಗ್ರಹಣೇಂದ್ರಿಕ ಬಲಿ ಕೊಡಿತು ತನ್ನ ಜೀವವನ್ನ. ಇದು ರಸನೇಂದ್ರಿಕ ಅಂದ್ರೆ ಪಂಚ ವಿಷಯ ಹೇಳ್ಕೊಂಬಂದಾರ ಇಲ್ಲಿ. ರಸನೇಂದ್ರಿಕ ಹೆಂಗ ಬಲಿ ಕೊಡಿತ್ರಿ ಮೀನುಗಾರಕ್ ನೋಡ್ರಿ ನೀವು, ಒಂದ್ ಮಳಿ ಹುಳ ಕಟ್ತಾನ ಇಕ್ಕಳಕ್. ಒಂದು ಮಳಿ ಹುಳ ಕಟ್ಟಿ ಬಲಿ ಬಿಸ್ತಾನ, ನೀರಲ್ಲಿ ಬಿಡ್ತಾನ. ಕೆರೆಯಲ್ಲೋ ಅಥವಾ ನದಿಯಲ್ಲೋ ಅಥವಾ ಸಮುದ್ರದಲ್ಲಿ ಎಲ್ಲಿ ನೀರು ಇರ್ತಾವ ಅಲ್ಲಿ ಬಿಡ್ತಾನ. ಮೀನಿದ್ದಲ್ಲಿ ಬಿಟ್ಟಾಗ ಏನ್ ಮಾಡ್ತತ್ರದು ಮೀನು, ಆ ಹುಳವನ್ನು ತಿನ್ಬೇಕು ಅನ್ನುವಂತ ಅಪೇಕ್ಷೆಯಿಂದ ಬರ್ತದ. ಬಂದ್ ಏನ್ ಮಾಡ್ತತ್ರಿ, ಅಲ್ಲಿ ಆ ಹುಳವನ್ನ ತಿನ್ಬೇಕನ್ನುವಂತ ಇಚ್ಛೆ ಮನಸ್ಸು ಮಾಡಿ ಬಂದ್ ಏನ್ ಮಾಡ್ತದ್ರಿ, ಗಾಳಕ್ಕೆ ಸಿಕ್ಕಾಕೋತಿತ್ತಿಲ್ಲ ಅಲ್ಲಿ, ಅದು ಪ್ರಾಣವನ್ನು ತ್ಯಾಗ ಮಾಡ್ತದ ಅಂತ ಹೇಳ್ತಾರೆ. ಇನ್ನು ಗಜ ಅಂದ್ರೆ ಆನೆ, ಇದು ಸ್ಪರ್ಶೇಂದ್ರಿಯ, ಸ್ಪರ್ಶ. ಈ ಗಜ ಅಂತ ಆನೆ ಅಂತಕ್ಕಂಥದ್ದನ್ನ ಮಾವುತರು ಏನ್ ಮಾಡ್ತಾರ, ಅರಣ್ಯದಲ್ಲಿ ಆನೆಗಳು ಬರ್ತಿರ್ತಾವ. ಬರುವಂತ ಸಮಯದಲ್ಲಿ ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಒಂದ್ ದೊಡ್ಡದಾಗಿರ್ತಕ್ಕ ಒಂದು ತೆಗ್ಗ ತೆಗಿತಾರ. ತೆಗ್ಗ ತೆಗದ ಮ್ಯಾಲೆಲ್ಲ ಅದೇನ್ ಮಾಡ್ತಾರೆ, ಅಲ್ಲಿ ಆ ತೆಗ್ಗನ್ ಮುಚ್ತಾರ. ಹೆಂಗ್ ಮುಚ್ತಾರಿ, ಹುಲ್ಲು ಅಥವಾ ದಂಟ ಬಿದಿರು ಹಿಂಗೆಲ್ಲ ಹಾಕಿ ಮುಚ್ತಾರ. ಆದ್ರೆ ಅದು ಆನೆ ಕಾಲಿಟ್ಟು ಕೂಡ್ಲಿ ತೆಗ್ನಾಗೆ ಬೀಳ್ತೈತ, ತೆಗ್ನೊಳಗೆ ಬೀಳ್ತೈತ. ಅದು ಏನ್ ಮಾಡ್ತದ ಅಂತ ಕೇಳಿದ್ರೆ, ಒಂದು ಗಂಡ ಆನೆಯನ್ನ ಮುಂದೆ ಬಿಡ್ತಾರ. ಗಂಡ ಆನೆಯನ್ನ ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಹೆಣ್ಣು ಆನೆಯನ್ನು ಮುಂದೆ ಬಿಡ್ತಾರ, ಗಂಡ ಆನೆಯನ್ನು ಹಿಂದಿಂದ ಬಿಡ್ತಾರ. ಆ ಆನೆಯ ಒಂದ ಸುಖ ಸ್ಪರ್ಶ ಮಾಡ್ಬೇಕಂತಕ್ಕಂತ ಒಂದು ಅಪೇಕ್ಷೆಯಿಂದ ಹೋಗ್ತೈತಿ. ಅದು ಹೋದಾಗ ಏನಾಗ್ತತ್ರಿ, ಅಲ್ಲಿ ಬಿದ್ದು ಬಿಡ್ತೈತಿ, ಸಿಕ್ ಬಿಡ್ತೈತಿ. ಅದು ಅದನ್ನ ಮಾವತ್ ಕರ್ಕೊಂಡ್ ತಗೊಂಡ್ಬಂದು ಚೆನ್ನಾಗಿ ಅದನ್ನ ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಅದಕ್ಕೆ ಟ್ರೈನಿಂಗ್ ಕೊಡ್ತಾನ. ತನ್ನ ಸರ್ಕಸ್ಕೋ ಯಾವ್ದಕ್ಕೋ ಆಟಕ್ಕೋ ಪಾಠಕ್ಕೋ ಎಲ್ಲ ಅದನ್ನ ಉಪಯೋಗ ಮಾಡ್ತಾನೆ.
ಹಾಗೆ ಇದು ಸ್ಪರ್ಶೇಂದ್ರಿಯ ಸಲುವಾಗಿ ಏನ್ ಮಾಡ್ತಂತ ಕೇಳಿದ್ರೆ ತನ್ನ ಜೀವನವನ್ನ ಬಲಿಯಲ್ಲಿ ಬಿಚ್ಚಿಕೊಂತು ಅಂತ. ಆಮೇಲೆ ಇನ್ನೇನತ್ತ ಪತಂಗ. ಪತಂಗ ಏನ್ ಮಾಡ್ತದ, ದೀಪದ ಹುಳ ರೂಪಕ್ಕೆ ಹೆಂಗ್ ಮರಳಾಗ್ತತ್ರಿ ಅಂತ ಕೇಳಿದ್ರೆ ಒಂದ್ ಮೊದಲೆಲ್ಲ ದೀಪ ಹಚ್ಚಿರ್ತಾರೆ ಅಲ್ಲಿ, ಲಾಟನೋ ಚುಮ್ನಿನೋ ಅಥವಾ ದೀಪೋ ಹಿಂಗೆಲ್ಲ ಹಚ್ಚಿರ್ತಿದ್ರು. ಆ ಹಚ್ಚಿಟ್ಟಂತ ಸಂದರ್ಭದಲ್ಲಿ ರೂಪ ಬಹಳ ಸುಂದರವಾಗಿ ಕಾಣ್ತದ. ಅದೊಂದು ಹಣ್ಣಿನ ಆಕಾರೋ ಅಥವಾ ಹೂವಿನ ಆಕಾರೋ ಅದಕ್ಕೆ ಸುಂದರ ಕಾಣ್ತೈತವ. ಸುಂದರವಾಗಿ ಕಾಣ್ತಕ್ಕಂತ ಆ ದೀಪವನ್ನ ಅದೇನ್ ಮಾಡ್ತದ್ರಿ, ಅದು ಪತಂಗ ಅದು ಬಡಿತೈತ. ಏನ್ ಮಾಡ್ ಮೇಲೆ ಮೇಲೆ ಬಡಿತೈತಿ. ಬಡದು 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 ಕೊನೆಗೆ ಏನಾಗ್ತತ್ರಿ, ಸುಟ್ಟು ಹೋಗ್ಬಿಡ್ತದ, ಸತ್ ಹೋಗ್ಬಿಡ್ತದ. ರೂಪಕ್ಕೆ ಮರಳಾಗಿ ಏನಾತ್ರಿ, ಸತ್ ಹೋಗ್ಬಿಡ್ತು. ಇನ್ನ ಮೃಗವೆಂಬ, ಮೃಗ ಅಂತಂದ್ರ ಯಾವ್ದು ಕರಿತಾರೋ ಅಂತ ಚಿಗರೆ. ಚಿಗರೆ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಇದು ಗಾಯನ ಸುಂದರವಾಗಿರ್ತಕ್ಕಂಥ ಒಂದು, ಅವರು ಚಿಗರಿ ಹಿಡಿತಕ್ಕಂಥವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಸುಂದರವಾಗಿರ್ತಕ್ಕ ಕೊಳಲ ನಾದವನ್ನ ಟೇಪ್ ರೆಕಾರ್ಡ್ ತಗೊಂಡೋಗಿರ್ತಾರ ಅಥವಾ ತಾವೇರ ಕುಂತು ಊದ್ತಾರ. ಕೊಳಲು ಅಥವಾ ಮೃದಂಗ ಕೊಳಲು ತಗೊಂಡು ಹೋಗಿ ಸಂಗೀತವನ್ನು ಹಚ್ತಾರ. ಇಲ್ಲಿ ಅವ್ರು ಇಂಪಾಗಿ ಆಗ್ಬೇಕದು. ಸಾರಂಗೋ ಅಥವಾ ಕೊಳಲೋ ಹಿಂಗೆಲ್ಲ ಊದ್ತಾರ. ಅವ್ರು ಊದಿದಾಗ ಏನ್ ಮಾಡ್ತದ್ರಿ ಅಂತ ಕೇಳಿದ್ರೆ ನಾದವನ್ನು ಕೇಳಿ ಚಿಗುರಿ ಬರ್ತದ. ಬಂದ್ ಏನ್ ಮಾಡ್ತದ, ಬಲೆ ಬಿದ್ದು ಬಿಡ್ತದ ನೋಡ್ರಿ. ಬಲೆ ಬಿದ್ದ ತಕ್ಷಣ ಹಿಡ್ಕೊಂಡು ಹೋಗ್ತಾನ ಚಿಗುರಿ ಹಿಡಿತಕ್ಕಂಥವ. ಇಲ್ಲಿ ಹೇಳೋ ತಾತ್ಪರ್ಯ ಅಂತ ಕೇಳಿದ್ರ ಪಂಚ ವಿಷಯಗಳಿಗೆ ಪಂಚ ಪ್ರಾಣಿಗಳು ಪಶು ಬಲಿ ಪಶು ಅದು ಅಂತ ಇಲ್ಲಿ ಉದಾಹರಣೆ ಕೊಟ್ರಿ. ಇವು ಒಂದೊಂದು ವಿಷಯಗಳು ಇರೋದ್ರಿಂದ 5 ಏನಾದ್ರು ಇವು ಬಲಿ ಅದು. ಆದ್ರ ಮನುಷ್ಯನೇ ಅಂತಾರ ಅವ್ರು, ಹೇ ಮನುಷ್ಯನೇ ನಿನ್ನೊಳಗೆ ಏನದಾವ ಅಂತ 5 ಅದಾವ ವಿಷಯಾದಿಗಳು, ನಿನ್ನಲ್ಲಿ 5 ಅದಾವು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ನೀನು ನಿತ್ಯದಲ್ಲಿ ಉಪಯೋಗ ಮಾಡ್ತಿದಿ. ಕಣ್ಣಿನಿಂದ ನೋಡೋದು ಬಿಡಂಗಿಲ್ಲ, ಕಣ್ಣಿನಿಂದ ನೋಡ್ತಿದ್ಯಾ. ಕಿವಿಯಿಂದ ಕೇಳೋದು ನಿಂದ ಇರ್ಲಿ, ಚಾಡ ಇರ್ಲಿ, ನಾಮಸ್ಮರಣ ಇರ್ಲಿ, ಪ್ರಾರ್ಥನಾ ಇರ್ಲಿ, ಪ್ರವಚನ ಇರ್ಲಿ, ಏನೇ ಇರ್ಲಿ, ಕಿವಿ ಮುಚ್ಚಿಕೊಂಡ್ರೆ ಕೇಳತಾವ. ಕಿವಿಲೇನು ಕೇಳ್ತಿದಿ ನೀನು. ರೂಪ ಚಲೋದು ನೋಡ್ತೀಯ, ಕೆಟ್ಟನು ನೋಡ್ತಿ. ಸ್ಪರ್ಶ ಮೃದು ಕಠಿಣ ಅಂತಕ್ಕಂಥದ್ದು ತಿಳ್ಕೊತಿ. ಗ್ರಹಣವನ್ನ ಅಂದ್ರೆ ಸುವಾಸನೆ ಅಂತಕ್ಕಂಥದ್ದು ನೀನು 2 ದುರ್ಗಂಧ ಇರ್ಲಿ ಸುಗಂಧ ಇರ್ಲಿ 2 ನೀನು ಸೇವನೆ ಮಾಡ್ತೀಯ. ನೇತ್ರದಿಂದ ಕೆಟ್ಟದ್ದು ಚಲೋ 2 ನೋಡ್ತೀಯ. ಅಂದಾಗ ನಿನ್ನಂತೆ 5 ಇರೋದ್ರಿಂದ ನೀ ಹೆಂಗ್ ಉಳಿತಿ ಅಂತಾರ ಅವರು ಶರಣರು ಮಹಾತ್ಮರು. ಈ ಮಾತಂತಾರವ್ರು. ನೀ ಹೆಂಗ್ ಸುಳಿವೆಲೆ ಅಂತ ತುಳಿವೆ ನೀನು. ಹೇ ಜೀವನೇ, ಹೇ ಜೀವಾತ್ಮನೆ, ನೀನು ಇವೆಲ್ಲ 5 ಇಂದ್ರಿಯಗಳಿಗೆ 5 ವಿಷಯಗಳು ನಿನ್ನ ನಿತ್ಯದಲ್ಲಿ ಕಾಡ್ತಕ್ಕಂಥ ಸಂದರ್ಭದಲ್ಲಿ ನೀ ಹೆಂಗ್ ಉಳಿತಿಪ್ಪ? ಉಳಿಯಾಕ ನಿನಗಾಗೋದಿಲ್ಲ. ಅದಕ್ಕೆ ನಿನಗೆ ಬೇಡಲವೇ ಮನವೇ ಹಂಬಲಿಸಿದ್ರು ಬರೀ ಏನಂತ ಕೇಳಿದ್ರ ಬೇಡಲೆ ಮನವೇ ವಿಷಯದಾಸಿ ಕೆಡದಿರು ಸಾರಿದೆ. ವಿಷಯದ ಆಶೆಯನ್ನ ಮಾಡಿ ಕೆಡಕ್ ಹೋಗ್ಬಾರ್ದು ನೀನು. ಆ ವಿಷಯದಲ್ಲಿರ್ತಕ್ಕಂಥ ಮನಸ್ಸನ್ನು, ಯಾಕ ಮನಸ್ಸು ಇದ್ದಾಗನ ನಾವು ಹೊರಗೆ ಹೋಗ್ತೀವಿ. ಮನಸ್ಸನ್ನ ನೀ ಏನ್ ಮಾಡುವಂತ ಕೇಳಿದ್ರೆ ಕಟ್ಟಿ ಹಾಕ. ಮನಸ್ಸು ಹೇಳ್ದಂಗ ನೀ ಕೇಳಕ್ ಹೋಗ್ಬೇಡ. ಮನಸ್ಸಿನ ಮ್ಯಾಗ ನೀ ಏನ್ ಮಾಡೋ ಲಗಾಮ ಹಾಕಿ ನೀ ಕೂತ್ಕೋ. ನೀ ಹೇಳಿದಂಗ ಮನಸ್ಸು ಕೇಳ್ಬೇಕು. ಆ ಮನಸ್ಸು ಹೇಳಿದಂಗ ನೀ ಕೇಳಿದೆ ಅಂತ ಕೇಳಿದ್ರ ಜೀವನ ಏನಕತ್ರಿ ಬರ್ಬಾದ್ ಆಗಿಬಿಡ್ತದ. ಯಾಕ ಅದಕ್ಕ ಎಲ್ಲಿ ಹೋಗಿ ಒಗಿತೈತೆ ಅಂತ ಹೇಳಕ್ ಬರಂಗಿಲ್ಲ. ಜೀವನ ಅಂತಕ್ಕಂಥದ್ದು ಏನ್ ಮಾಡ್ತದ ಅಂತ ಕೇಳಿದ್ರ ಬಹಳ ಬರ್ಬಾದ್ ಆಗಿಬಿಡ್ತದಪ್ಪ ಮನುಷ್ಯನೇ. ಹೇ ಜೀವನೇ, ನೀ ಏನ್ ಮಾಡುವಂತ ನಿತ್ಯದಲ್ಲಿ ಟ್ರೈನಿಂಗ್ ಸಂಸ್ಕೃತಿ ಕೊಡೋದಕ್ ಸಂಸ್ಕಾರ ಕೊಡು ಮನಸ್ಸಿಗೆ. ಅದ್ ಹೆಂಗ್ ಸಂಸ್ಕಾರ ಕೊಡ್ರಿ? ಒಂದು ದೃಷ್ಟಾಂತ ಮುಖಾಂತರ ಹೇಳ್ತಾನೆ ನಿಮಗ. ಒಬ್ಬ ಆಡಿನ ಮರಿ ತಗೊಂಡ್ ಹೊಂಟಿದ್ದ. ಆಡಿನ ಮರಿ ತಗೊಂಡ್ ಹೋಗುವಂತ ಆಡಿನ ಸ್ವಭಾವ ಏನ್ರಿ? ಎಲ್ಲಿ ಹಸಿರು ಕಾಣ್ತೈತಿ ಅಲ್ಲಿ ಬಾಯಿ ಹಾಕ್ತತಿ. ಅದ್ರ ಸ್ವಭಾವ ಅದ. ಹಸಿರು ಕಂಡಿಲ್ ಬಾಯಿ ಹಾಕುದ್ ಸ್ವಭಾವ. ಅಕ್ಬರ ಬೀರ್ಬಲ ವಾಕಿಂಗ್ ಹೊಂಟಿದ್ರು. ನೋಡಿದ್ರು ಅದನ್ನ. ನೋಡಿ ಈ ಆಡಿನ ಮರಿ ಯಾವಾಗಲೂ ಹಸಿರಿದ್ದಲ್ಲಿ ಬಾಯಿ ಹಾಕ್ತತಿ. ಇದನ್ನ ಬಿಡಿಸಿದವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ಎಲ್ಲಾ ಕಡೆ ಡಂಗೂರ ಹಾಕಿಸ್ದ. ಬೀರ್ಬಲ್ ಅಂದ, ಆಯ್ತ್ರಿ, 100 ಆಡಿನ ಮರಿ ತರ್ಸುನು, 100 ಮಂದಿಗೆ ಹಂಚೋನು. ಯಾರು ಹಸಿರು ತಿನ್ನದಂಗ ಮಾಡ್ಕೊಂಡು ಬರ್ತಾರ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ನಿರ್ಣಯ ಆಯ್ತು. ಮರುದಿವ್ಸ ಅಂದ್ರೆ 100 ಆಡಿನ ಮರಿ ತಂದು 100 ಮಂದಿಗೆ ಹಂಚಿದ್ರು. ಯಾವ ಆಡಿನ ಮರಿ ಹಸಿರು ತಿನ್ನಂಗಿಲ್ಲ, ಹುಲ್ಲು ತಿನ್ನಂಗಿಲ್ಲ, ಅವ್ರಿಗೆ ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು. ಕೊಟ್ಟು ತಗೊಂಡ್ ಬರ್ಬೇಕು. ಅದ್ ಹುಲ್ಲು ತೋರಿಸಿರೋನು ಸಹಿತ ತಿನ್ಬಾರ್ದು. ಹಂಗ ಯಾರ ಟ್ರೈನಿಂಗ್ ಕೊಟ್ಟು ತಗೊಂಡ್ ಬರ್ತೀರಿ
ಅವ್ರಿಗೆ 1,00,000 ಬಹುಮಾನ ಅಂತ ಎಲ್ಲರಿಗೂ 100 ಮಂದಿ ಕೊಟ್ಟು ಕಳಿಸಿದ್ರು. ಆಮೇಲೆ ಬೀರ್ಬಲ್ ಒಂದ್ ತಗೊಂಡ್ ಬಂದ. ಎಲ್ಲಾರು ಏನ್ ಮಾಡಾಕತ್ರ, ಟ್ರೈನಿಂಗ್ ಕೊಡಾಕತ್ರು. ಹೆಂಗ್ ಟ್ರೈನಿಂಗ್ ಕೊಡಾಕತ್ರು? ಕೆಲವು ಮಂದಿ ಬರೀ ಒಣ ಕಾಳು ತಿನ್ಸಾಕತ್ರು, ಕೆಲವು ಮಂದಿ ಬರೀ ರೊಟ್ಟಿ ತಿನ್ಸಾಕತ್ರು, ಕೆಲವು ಮಂದಿ ಬರೀ ಕಣಿಕೆ ತಿನ್ಸಾಕತ್ರು, ಕೆಲವು ಮಂದಿ ಏನೇನ ಅವ್ರು ಏನೇ ಇಚ್ಛಾ ಆತಂತ ತಿನ್ಸಾಕತ್ರು. ಆದ್ರ ಈ ಬೀರ್ಬಲ್ ತಗೊಂಡ್ ಬಂದಿದ್ದಲ್ಲ, ಅದನ್ನ ಬಹಳ ಸುಂದರವಾಗಿ ಟ್ರೈನಿಂಗ್ ಕೊಡಾಕತ್ತ. ಅವ ಹೆಂಗ್ ಕೊಡಾಕತ್ರಿ? ಹುಲ್ ಹಿಡಿತಿದ್ದ, ಅದ್ ತಿನ್ನಾಕ್ ಬರ್ತಿತ್ತು. ತಿನ್ನಾಕ್ ಬಂದ್ ಕೂಲ್ ಏನ್ ಮಾಡಿದ್ರಿ? ಒಂದ್ ಚಬಕಿ ಮಾಡಿದ್ದ. ಅವ್ ಚಪ್ ಅಂತ ಕೊಡ್ತಿದ್ದ, ಚಪ್ ಅಂತ ಕೊಡ್ತಿದ್ದ. ಅವ್ ತಿನ್ನಾಕ್ ಬಂದ್ ಕೂಲಿ ಚಪ್ ಅಂತ ಕೊಡ್ತಿದ್ದ. ಅದು ಹಿಂಗ್ ಹಿಡಿದ ಕೂಲಿ ಚಪ್ಪನ ಎಡ್ಸೋದ್ ಬಡಿಸ್ಕೊತೈತಿ. ಅದು ಒಂದ್ ದಿವ್ಸ ಬಡಿಸ್ಕೊಂತು, ಚಪ್ ಚಪ್ ಬಡಿಯಾಕತ್ತ. 2ನೇ ದಿವ್ಸ ಹಿಂಗ್ ಹಿಡ್ದ, ಮತ್ ತಿನ್ನಾಕ್ ಬಂತು, ಮತ್ ಚಪ್ನ ಕೊಟ್ಟ. ಎಲ್ಲ ಇವನ ನಾ ಹಸರ ತಿಳ್ಕೊಂಡು ತಿನ್ನಾಕ ನಾ ಹೊಂಟಿದ್ದೇನೆ, ಮತ್ತು ಹೊಡಿಯಾಕತ್ತಾನ ಮಾಲಕ ಅಂತ ತಿಳ್ಕೊಂಡು ಅದು ಆಡಿನ ಮರಿ ಏನ್ ಮಾಡಿತು, ಮತ್ತ 2ನೇ ದಿವ್ಸ ಬಡಿಸ್ಕೊಂತು. 3ನೇ ದಿವ್ಸ ಮತ್ ಹಿಡಿದ್ರಿ, ಮತ್ತೆ ಚಬಕಿನ ಮಾಡಿದ್ದಲ್, ಮತ್ತ ಬಡದ್ರು. ಮತ್ ಬಡದ ಕೂಲಿ ಅಂದ್ರೆ ತಿಳ್ಕೊಂತಾವ್ ಮನಸ್ಸಿನ. ಏನ್ ತಿಳ್ಕೊಂತು? ಇವ್ ಮಾಲಕ ನನಗೆ ಆಸೆ ತೋರ್ಸಾತಾನ. ಯಾವ್ದ್ರದ್ದು ಆಸೆ ತೋರ್ಸಾತಾನು? ಹುಲ್ಲಿಂದು. ಹುಲ್ಲ ತಿನ್ನಾಕ ತೋರಿಸ್ತಾನ. ತೋರಿಸಿ ಏನ್ ಮಾಡತಾನ? ಬಡಿಯಾಕತ್ತಾನ. ಈಗ ಏನ್ ಮಾಡೋದು? ಮರುಸ್ 4ನೇ ದಿವ್ಸಕ್ಕೆ ಹಿಂಗ್ ಹಿಡದ ಮುಖ ತಿರುತ್ರಿ. ಅದು ಯಾಕೆ ಗೊತ್ತಾತ ಅದಕ್ಕ? ಇನ್ನು ಮತ್ ಬಾ ಹೇಕಿನ ಅಂದ್ರೆ ಏನಾಕತ್ರಿ? ಕಡ್ತಾ ತಿನ್ನೋದಕ್ಕತಿ. ಮತ್ ಚಮಕಿಲಿ ಏಟ ತಿನ್ನೋದಕ್ಕತಿ. ಏಟ ತಿನ್ನೋದು ಬೇಡಪ್ಪ, ಇನ್ ಬಾಜುಕ್ ಹಿಂಗ ಬೇಕಾದಟ್ಟು ಹಸಿರು ಹುಲ್ಲ ಅಗದಿ ಆಗ ತಾಜಾ ತಂದ ಹುಲ್ ಹಿಡಿದ್ರು ಕೂಡ ಮೂತಿ ತಿರ್ವಾಕೈತಿರಿ. ಅದು ಹಿಂಗ ದಿನ ಮಾಡಾಕತ್ತ. ದಿನ ಇದೇ ರೀತಿ ಮಾಡಾಕತ್ತ ಕೂಡಲೇ 1 ತಿಂಗಳು ಆತ್ರಿ. 1 ತಿಂಗಳು ಆತು. ಎಲ್ಲರೂ ಕ್ಯೂ ಹಚ್ಚಿದ್ರು. ರಾಜವಾಡೆಯಲ್ಲಿ ಮಹಾರಾಜ ಅಕ್ಬರ್ ಕುಂತಿದ್ದ ಸಿಂಹಾಸನದ ಮೇಲೆ. ಎಲ್ಲರೂ ಕ್ಯೂ ಹಚ್ಚಿದ್ರು. ಬೀರ್ಬಲ್ ತಗೊಂಬಂದಿದ್ದ. ಎಲ್ಲಾರು ಹಿಂಗ ವೇದಿಕೆ ಮೇಲೆ ತಗೊಂಬರೋರು ಆಡಿನ ಮರಿನ ಹುಲ್ ಹಿಡ್ಯಾರು ಗಬ 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 ತಿಂದ ಬಿಡ್ತಿದ್ವಿ. ಎಲ್ಲ ಯಾಕೆ ತಿಂತಿದ್ವಿ? ಅವರು 1 ತಿಂಗಳು ತೋರ್ಸೇನಿಲ್ಲ ಅವಕ್ಕ. ಅವಕ್ ಏನ್ ಮಾಡಿದ್ರು? ಹುಲ್ಲಿನ ಒಟ್ಟಕ್ಕ ತೋರ್ಸೇನೇ ಇಲ್ಲ. ತೋರಿಸ್ತಾ ಇರೋದ್ರಿಂದ ಏನಾಕತ್ರಿ? ಅಪೇಕ್ಷೆ ಆಗ್ತೈತಿ. ಬರ ಹತ್ತಂಗ ಆಗಿತ್ತು ಅವಕ್ಕ. ಹಿಡಿದ ಗೂಳಿ ಏನ್ ಹಾಕಿತ್ರಿ? ಗಬ 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 ತಿಂದ್ಬಿಡ್ತಿದ್ವು. ಎಲ್ಲ ಪೇಲ. 1 ಪಾಸ್ ಆಗ್ಬೇಕ, ಎಲ್ಲ ಪೇಲ ಹೋದು. ಕೊನೆಗೆ ತಗೊಂಡ್ ಹೋದ್ರಪ್ಪ ಬೀರ್ಬಲ್ಲ. ಬೀರ್ಬಲ್ ತಗೊಂಡ್ ಹೋಗಿ ವೇದಿಕೆ ಮೇಲೆ ನಿಂತ ಹುಲ್ ಹಿಡಿದ್ರಿ. ಮುಖ ತಿರುಗ್ತದ. ಎಲ್ಲಾರು ಚಪ್ಪಳಿಗೆ ಹಾಕಾಕತ್ರು. ಯಾಕೆ ಹಾಕಾಕತ್ರ ಅವರು? ಎಂತದಪ್ಪ ಇದು? ಅಲ್ಲ, ಪಶುವೇನು ಬಲ್ಲದು ಹಸುರೇನ್ ಜಯಿಸುವುದು. ಪಶುವಿನ ಧರ್ಮ ಏನಂತ ಕೇಳಿದ್ರೆ ಹಸಿರದೆ ತಿನ್ನೋದ್ರ ಸ್ವಭಾವ ಐತಿ. ಆದ್ರೂ ಸಹಿತವಾಗಿ ಎಂತ ಟ್ರೈನಿಂಗ್ ಕೊಟ್ಟಾನಪ್ಪ ಮಾರಾಯ. ಇದಕ್ಕ ಹಿಡಿದ ಕೂಡಲೇ ಮೋತಿ ತಿರುಗಿತು. ಹೌದಿಲ್ಲ? ನೀವೆಲ್ಲಾರಿಗೆ ಮೋತಿ ತಿರುವತ್ತಿರಲ್ಲ? ಯಾವ್ದಕ್ ತಿರುವತ್ತೀರಿ ಮೋತಿ? ಉಪವಾಸದವ್ರು ಊಟದ ತಾಟ ಬಂದ ಕೂಡಲೇ ಮೋತಿ. ಹೌದಿಲ್ರಿ? ಊಟದ ತಾಟ ಬಂದ ಕೂಡಲೇ ಬ್ಯಾಡಪ್ಪ ಮಾರಾಯ ಉಪವಾಸದೇವು. ಚಾಟ ಕಪ್ಪು ಬಂದ ಕೂಡಲೇ ಬ್ಯಾಡ್ರಿ ಉಪವಾಸದೇವು ಅನ್ನತಿರ್ಲಿಗ. ಬೇಕಾದ್ ಇಡ್ಲಿ ದೋಸೆ ಏನ್ ಬೇಕಾದ್ ಮಾಡ್ಲಿ, ಮುಖ ತಿರುವತ್ತೀರಿ ನೋಡಿ ನೀವು. ಈಗ ಯಾಕೆ ನಿಮ್ ಮನಸ್ಸಿಗೆ ಕಡಿವಾಣ ಹಾಕಿರ ಅಂತ ಅರ್ಥ. ಕಡಿವಾಣ ಹಾಕಿದಿಲ್ಲೇನೆ ಏನಾಕತ್ರಿ? ಗೆದ್ದಂಗ ವಿಷಯಗಳನ್ನ. ಹಾಗೆ ರಸನೇಂದ್ರಿಯಕ ಏನ್ ಕೊಟ್ರು ಸಾಕಾಗಿಂಗಿಲ್ಲ. ಎಲ್ಲ ಬೇಕು ಬೇಕು ಅಂತಕ್ಕಂಥ ಭಾವ. ಅದು ಎಟ್ ಬೇಕಾಟ್ ಹಾಕ್ರಿ ನೀವು. ಈ ಉರಿದ್ರ ಮ್ಯಾಗ ಸ್ವಾಗಿ ಹೋಗ್ರ ಹೆಂಗ್ ದಗ ದಗ ಉರಿಯ ಬಿಡ್ತೈತಿಲ್ಲ ಅದು. ಅದ್ರ ಮತ್ ಪೆಟ್ರೋಲ್ ಹಾಕಿರ ತೀರಾ ಹಂಗಿ ಮನಸ್ಸು ಅಂತಕ್ಕಂಥ ಹೆಂಗ ಐತ್ರಿ ಇದು? ಏನ್ ಕೊಟ್ಟು ತೃಪ್ತಿ ಇಲ್ಲ ಅಂತ ಇದಕ್ಕ ಆಶಾ ಭಾವ ಇದಕ್ಕ. ಅದ್ರ ಸಲುವಾಗಿ ನೀ ಏನ್ ಮಾಡುವಂತ ಕೇಳಿದ್ರ ಎಲ್ಲಾರು ಚಪ್ಪಳಿಗೆ ಬರ್ಸಕತ್ರು. ಏನ್ ಬೀರ್ಬಲ್ಲನಪ್ಪ, ಎಂತ ಹೆಂಗ ಟ್ರೈನಿಂಗ್ ಕೊಟ್ಟಾನಪ್ಪ ಅದಕ್ಕ ಅನ್ನಕತ್ರು. ಬಹುಮಾನ ಯಾರು ಗೆದ್ರು? ಬಹುಮಾನ ಯಾರು ಗೆದ್ರ ಗೊತ್ತಾಗಿರ್ಬೇಕಲ್ಲ ನಿಮಗೆ. ಬೀರ್ಬಲ್ಲನೇ ಗೆದ್ದ. ಯಾಕೆ ಗೆದ್ದವ? ಯಾಕೆ ಗೆದ್ದವ? ಟ್ರೈನಿಂಗ್ ಚಲೋ ಕೊಟ್ಟವ ಇಷ್ಟ. ಮತ್ತೇನೆ ತೂತ್ರ ಟ್ರೈನಿಂಗ ಚಲೋ ಕೊಟ್ಟಿದ್ದ. ಅದಕ್ಕ ಯಾವ್ದಕ್ಕ? ಆಡಿನ ಮರಿಗೆ. ಅವ 1,00,000 ಗೆದ್ದ. ಮಹಾರಾಜ ಕರೆದ ಅವನಿಗೆ ಅಕ್ಬರ. ಏನತ್ ಕರೆದ? ಬಾರಪ್ಪ ಬೀರ್ಬಲ್ಲ, ನಾವಿಬ್ರು ಕೂಡ ಚರ್ಚೆ ಮಾಡಿದ್ದೀವಿ. ಆದ್ರೆ ಎಲ್ಲಾ ಫೇಲ್ ಆಗಿ ಹೋಗ್ಬಿಟ್ಟು ಅವ್ರೆಲ್ಲ ಹೆಂಗ್ ಟ್ರೈನಿಂಗ್ ಕೊಟ್ಟಿರೋ ಗೊತ್ತಿಲ್ಲ. ನೀ ಹೆಂಗ್ ಟ್ರೈನಿಂಗ್ ಕೊಟ್ಟಿದ್ದಿ ಸ್ವಲ್ಪ ಹೇಳು ಅಂತಂದ್ರು. ಅಂದಾಗ ಹೇಳಿದವ ಬೀರ್ಬಲ್ಲ. ಏನಿದ ನೋಡ್ರಿ, ದಿನ ಹುಲ್ಲು ತೋರಿಸ್ತೀನಿ. ಹುಲ್ಲು ತೋರಿಸಿ ಏನ್ ಮಾಡ್ತೀನಿ? ಒಂದ್ ಚಮಕಿ ಮಾಡಿದ್ನಿ. ತಿನ್ನಾಕ್ ಬಂದ್ ಕೂಲ್ ಏನ್ ಮಾಡೋದು? ಬಾಯಿಗೆ ಚಪ್ ಅಂತ ಹಾಕ್ಬಿಡುದು. ಬಾಯಿಗೆ ಏನ್ ಮಾಡೋದು? ಚಪ್ ಅಂತ ಹಾಕ್ಬಿಡುದು. ಮತ್ತದು 1 ದಿವ್ಸ 2 ದಿವ್ಸ 3 ದಿವ್ಸ ಬಡಿಸ್ಕೊಂತು. 4ನೇ ದಿವ್ಸಕ್ಕೆ ಯಾಕೆ ಬಡಿಸ್ಕೊತೈತಿ?
ಬಡಿಸ್ಕೊಲಿಲ್ಲ. ಇಲ್ಲಿ ವೇದಿಕೆ ಮೇಲೆ ಜರ್ ತಿಂದ ಹೆಂಗ್ ತಿಂತೈತೆ ಅದು? ಯಾಕೆ ಚಬಿಕೇಟ ಗೊತ್ತೈತೆ ಅದಕ್ಕ, ಚಬಿಕೇಟ್ ಬೀಳ್ತಾ ಅನ್ನೋದು ಗೊತ್ತೈತೆ ಅದಕ್ಕೆ ತಿನ್ಲಿಲ್ಲ. ಅದಕ್ಕೆ ನಾ ಹಿಂಗ್ ಟ್ರೈನಿಂಗ್ ಕೊಟ್ಟೇನಿ ಅಂತ ಹೇಳಿದಂತ. ಅಲ್ಲಿ ದೃಷ್ಟಾಂತ ಆತು. ಸಿದ್ಧಾಂತಕ್ಕೆ ಬರಿ. ಸಿದ್ಧಾಂತದೊಳಗ ನಮಗೆಲ್ಲ ಕೂಡ ಜಗದೊಡೆನಾಗಿರ್ತಕ್ಕಂಥ ಈಶ್ವರ ಪರಮಾತ್ಮ ನಮಗೂ ಸಹಿತವಾಗಿ ಈ ದೇಹ ಅಂತಕ್ಕಂಥ ಕೊಟ್ಟು ಕಳ್ಸ್ಯಾನ. ದೇಹ ಒಂದ ಕೊಟ್ಟು ಕಳ್ಸಿಲ್ಲ, ದೇಹದ ಜೊತೆ ಏನ್ ಕಳ್ಸ್ಯಾನ್ರಿ? ಏನ್ ಕಳ್ಸ್ಯಾನ ದೇಹದ ಜೊತೆಗೆ? ಮನಸ್ಸು. ಮನಸ್ಸಿಲ್ಲದ ಮನುಷ್ಯನೇ ಇಲ್ಲ. ಜರ್ ಮನಸ್ಸಿಲ್ಲದ ಮನುಷ್ಯ ಇದ್ದಂದ್ರ ಅವ್ ಹುಚ್ಚರ ಅನ್ಬೇಕು, ಇಲ್ಲದಿದ್ರ ದೇವ್ರ ಅನ್ಬೇಕು. ಇಷ್ಟ ಅಲ್ಲ. ಮನಸ್ಸು ಇರ್ಲಿಕ್ಕಂದ್ರ ಹುಚ್ಚರ ಅನ್ಬೇಕು, ಒಂದ ಇದ್ರ ದೇವ್ರ ಅನ್ಬೇಕು. ಹಾಗೆ ಪರಮಾತ್ಮ ನಮಗೆ ಎಂತ ಆಡ ಕೊಟ್ಟು ಕಳ್ಸ್ಯಾನ. ಈಗ ಈ 3.5 ಮಾಸ ಶರೀರ ಐತಲ್ಲ, ಇದು ಆಡಿನ ಮರಿ ತಗೊಂಡ್ ಬಂದೀವಿ. ಇದ್ರೊಳಗೆ ಏನದ ಅಂತ ಕೇಳಿದ್ರೆ ಮನಸ್ಸು. ಈ ಶರೀರದೊಳಗೆ ಆಡಿನ ಮರಿ ಅಂತ ಮನಸ್ಸು ಐತಲ್ಲ, ಈ ಶರೀರದೊಳಗೆ ಆಡಿನ ಮರಿ ಅಂತಕ್ಕಂಥ ಮನಸ್ಸಿಗೆ ಏನ್ ಟ್ರೈನಿಂಗ್ ಕೊಡಂತಾರ ಅವರು? ವೇದ, ಶಾಸ್ತ್ರ, ಸತ್ಸಂಗ, ನಾಮಸ್ಮರಣೆ, ಮಹಾತ್ಮರ ಸೇವೆ ಸಾಕಷ್ಟು ಅದಾವು. ಆಧ್ಯಾತ್ಮದ ವಿಚಾರ, ಜಪತಪಾದಿಗಳು, ಸತ್ಯವನ್ನೇ ಹೇಳುವುದು, ಆಯುಷ್ಯ ಪರಮೋಧರ್ಮ ಅಂತಾರಲ್ಲ, ಆಯುಷ್ಯ ಯಾರಿಗೋ ಮನಸ್ಸು ನೋಯಿಸಬಾರ್ದು. ಈ ರೀತಿಯಾಗಿ ನಾವ್ ಏನ್ ಮಾಡ್ಬೇಕು? ಮನಸ್ಸಿಗೆ ಟ್ರೈನಿಂಗ್ ಕೊಡ್ಬೇಕು. ಈಗ ಬಂದ್ರೆ ಟ್ರೈನಿಂಗ್ ಕೊಟ್ಟಂಗ ನಮ್ಮ ಮನಸ್ಸಿಗೆ ವೇದ ಶಾಸ್ತ್ರ ಕೇಳಕ್ ಬರ್ತೇವಲ್ಲ, ಮನಸ್ಸು ಗಟ್ಟಿ ಮಾಡ್ಕೊಂಡು ಇಲ್ಲಿ ಮನಸ್ಸು ಗಟ್ಟಿ ಮಾಡ್ಕೊಂಡು ಬಂದಾಗ ನಾ ಇಲ್ಲಿ ಬಂದು ಕೊಡ್ತೇವೆ ಇಲ್ಲ. ಹಾಗೆ ಇದು ಟ್ರೈನಿಂಗ್ ನೋಡ್ರಿ. ಆ ಮನಸ್ಸಿಗೆ ಹಿಡಿದು ಕುಂಡಿಸ್ತೇವಲ್ಲ ನಾವು, ಅದಕ್ಕೂ ಚಬಿಕೇಟ್ ಹಾಕಿದಂಗ ಚಬಿಕೇಟ್ ಹಾಕಿ ಕುಂಡಿಸ್ತೇವಲ್ಲ ನಾವು. ಎಲ್ಲಾರು ಹೋಗಿ ನಿಂತಿರ್ತೈತೆ ಅದನ್ನೇನ್ ಮಾಡೋದು? ಟಿವಿ ಮುಂದ್ ಕುಂಡ್ರಬೇಕಂತೈತ್, ಎಲ್ಲಾರು ತಿರ್ಗಾಡಕ್ ಹೋಗ್ಬೇಕಂತೈತ್, ಬ್ಯಾರೆ ಜಾಮೂನ್ ತಿನ್ಬೇಕಂತೈತ್, ಚುರುಮಾರಿ ತಿನ್ಬೇಕಂತೈತ್, ಹೌದಿಲ್ಲ? ಬ್ಯಾರೆ ಬೇರೆ ಏನಾರ ತಿರ್ಗಾಡಿ ಬರ್ಬೇಕು ಅನಸ್ತೈತ್. ಅದ್ರ ಸ್ವಭಾವ ಅದು. ಆದ್ರೂ ಸಹಿತ ಅಂತ ಒಂದು ಮನಸ್ಸಿಗೆ ನಾವು ಅಧ್ಯಾತ್ಮದ ಕಡೆ ಹೇಳ್ಕೊಂಡ್ ಬರ್ತೀವಲ್ಲ, ಅದ ಚಬಿಕೇಟ್ ನೋಡ್ರಿ. ಮಹಾತ್ಮರ ಸನ್ನಿಧಾನ ಕುಂಡಿಸ್ತೇವಲ್ಲ ನಾವು ಅದನ್ನ, ಅದೇ ಚಬಿಕೇಟ್. ನಿತ್ಯದಲ್ಲಿ ಹಿಂಗ ಟ್ರೈನಿಂಗ್ ಕೊಟ್ಟಿವ್ ಮನಸ್ಸಿಗೆ ಅಂತ ಕೇಳಿದ್ರ ಆ ಮನಸ್ಸು ಯಾಕೆ ನಮ್ಮ ಕೈಗಳಾಗ ಇರಂಗಿಲ್ಲ? ಆ ಮನಸ್ಸು ನಮ್ಮ ಕಡೆ ಯಾಕೆ ಉಳಿಯಂಗಿಲ್ಲ? ಉಳಿತೈತಿ. ಅದ್ರ ಸಲುವಾಗಿ ಈ ಮನಸ್ಸಿಗೆ ನಾವು ಏನು ಚಂದ ಹಚ್ತೀವಿ ಅದಾಕತ್ ನೋಡ್ರಿ. ಮನಸ್ಸಿಗೆ ನಾಮಸ್ಮರಣೆ ಚಂದ ಹಚ್ಚ್ರಿ, ನಾಮಸ್ಮರಣೆ ಮಾಡ್ತೈತಿ. ಮನಸ್ಸಿಗೆ ಜಪತಪಾದಿ ಚಂದ ಹಚ್ಚ್ರಿ, ನಾಮಸ್ಮರಣೆ ಮಾಡ್ರಿ. ಯಾಕ? ನಮ್ಮಲ್ಲಿರ್ತಕ್ಕಂಥ ಪಾಪ ಪರಿಹಾರ ಆಗ್ತದೆ. ಆತ್ಮ ಶುದ್ಧ ಪವಿತ್ರ ಆತ್ಮ ಮನಸ್ಸಾಗ್ತದೆ. ಅದರಲ್ಲಿ ಒಳ್ಳೊಳ್ಳೆ ವಿಚಾರಗಳು ಬರ್ತಾವ. ನಮಗ್ ವಿವೇಕ ಜಾಗ್ರ ಆಗ್ತದ. ವಿವೇಕ ಜಾಗ್ರ ಆಯ್ತು ಅಂತ ಕೇಳಿ ಒಳ್ಳೊಳ್ಳೆ ಕೆಲಸ ಮಾಡ್ತೀವಿ ನಾವು. ನಮ್ಮಲ್ಲಿ ವಿವೇಕ ಜಾಗ್ರ ಆಗ್ಲಾರ್ದೆ ಅಜ್ಞಾನ ಇತ್ತು ಅಂತ ಕೇಳಿದ್ರೆ ಯಾವಾಗಲೂ ಒಳ್ಳೆ ಕೆಲಸ ಮಾಡಕ್ ಆಗಂಗಿಲ್ಲ. ಆ ಮನಸ್ಸಿಗೆ ನಾವ್ ಏನ್ ಮಾಡ್ಬೇಕು? ಒಳ್ಳೆ ವಿಚಾರ ಮಾಡಕ್ ಹಚ್ಚಬೇಕು ಅಂತ ಅರ್ಥ. ಹೀಗೆ ಮಾಡೋದ್ರಿಂದ ನಮ್ಮ ಮನಸ್ಸು ಪರಿಶುದ್ಧ ಆಗ್ತದ. ಪರಿಶುದ್ಧ ಆಗಿ ನಾವು ಪವಿತ್ರ ಆತ್ಮರಾಗ್ತೀವಿ. ಅದಕ್ಕಂತನೇ ಇಲ್ಲಿ ಅಲ್ಲಮ ಪ್ರಭುದೇವರು ವಿಷಯಗಳೆಂಬ ಹಣ್ಣು ಫಲಗಳನ್ನು ಗ್ರಹಿಸಿ ಭವದತ್ತ ಮುಖವಾಗಿ ಹೋಗುತ್ತಿರ್ದೆ ನೋಡ. ಭವ ಅಂದ್ರೇನು? ಜನನ ಮರಣಾತ್ಮಕವಾಗಿರ್ತಕ್ಕಂಥ ಸಂಸಾರ ಸಾಗರದೊಳಗೆ ನಾ ತೇಲ್ ಹೊಂಟೇನಪ್ಪ, ತೇಲ್ ಹೊಂಟೇನಿ. ಅದಕ್ಕ ಅಖಂಡೇಶ್ವರ, ಹೇ ಪರಮಾತ್ಮ, ಹೇ ಭಗವಂತ, ಸದ್ಗುರುನಾಥ, ನನ್ನ ಏನ್ ಮಾಡುವಂತ ಕೇಳಿದ್ರೆ ಆ ಕಡೆ ಹೋಗದಂಗ ನನಗೇನ್ ಮಾಡ? ಮನಸ್ಸಿಗೆ ಒಳ್ಳೆ ವಿಚಾರ ಕೊಡು, ಒಳ್ಳೆ ಸದ್ಗತಿಯನ್ನ ನನಗೆ ಕೊಡು ಅಂತ ಅಲ್ಲಮ ಪ್ರಭುದೇವರು ಹೇಳಿದ್ರೆ, ಬಸವಣ್ಣನವರು ಕೂಡ ಹೇಳಿದ್ರು ಸುಬುದ್ಧಿ. ಮುಂಜಾನೆ ಟೈಮ್ ಕೇಳಿದ್ರಿ ನೀವು, ಸುಬುದ್ಧಿ ಎಂಬ ಉದಕವನ್ನಿರಿದು ಭಕ್ತಿರಸ ತೈಲವನ್ನು ಉಣಿಸಿ ನೋಡಿ ಸಲಹೆಯ ಕೂಡ್ಲ ಸಂಗಮ ದೇವ. ಹೇ ಪರಮಾತ್ಮ, ಹೇ ಕೂಡ್ಲ ಸಂಗಮ ದೇವ, ನನಗೇನ್ ಮಾಡುವಂತ ಕೇಳಿದ್ರೆ ವಿಷಯಗಳನ್ನ ನೋಡಿದ ಕೂಡಲೇ ನನ್ನ ಮನಸ್ಸು ಹೋಗೋದು ಅದ್ರ ಸ್ವಭಾವ ಐತಿ. ಹಾಗೆ ಅಂತ ಪಶು ಸದೃಶವಾಗಿರ್ತಕ್ಕಂಥ ನನ್ನ ಮನಸ್ಸಿಗೆ ನೀ ಏನ್ ಮಾಡುವಂತ ಕೇಳಿದ್ರ ಭಕ್ತಿ ರಸ, ಭಕ್ತಿ ಅಂತಕ್ಕಂಥ ನಮ್ಮಲ್ಲಿ ಇತ್ತು ಅಂತ ಕೇಳಿ ಎಲ್ಲಿ ಹೋಗಂಗಿಲ್ಲ, ಹೌದಿಲ್ಲ? ಭಕ್ತಿ ಅನ್ನುವಂಥದ್ದು ನಮ್ಮಲ್ಲಿ ಇರ್ಬೇಕು. ಇತ್ತು ಅಂದ್ರೆ ಎಲ್ಲಿ ಹೋಗೋದಿಲ್ಲ. ಅವಾಗ ನಮಗೇನಾಗ್ತದ ಅಂತ ಕೇಳಿದ್ರೆ ಭಕ್ತಿ ಮಾಡೋಣದ್ರಿಂದ, ಭಕ್ತಿ ಮಾಡ್ತಾ ಮಾಡ್ತಾ ಅಂತಃಕರಣ ಶುಚ್ ಆಕತ್, ಅಂತಃಕರಣ ಪವಿತ್ರ ಆಗ್ತದ. ತಿಳಿ ತುಪ್ಪಿತ್ತಂದ್ರ ಮುಖ ಚಂದ ಕಾಣ್ತೈತಿ, ಕನ್ನಡಿ ಚಂದ ಒರೆಸಿದ್ರ ಚಲೋತಾಗ ಮುಖ ಕಾಣ್ತೈತಿ. ಮತ್ತ ಒಂದ್ಗೇನ್ ಧೂಳು ಇತ್ತಂದ್ರ ಕಾಣಿಸಂಗಿಲ್ಲ, ಏನು ಕಾಣಿಸಂಗಿಲ್ಲ. ಹಂಗ ನಮ್ಮ ಮನಸ್ಸಿನ ಮ್ಯಾಗ, ಮನಸ್ಸಿನ ಈ ದೇಹದಲ್ಲಿ 3 ದೋಷಗಳು ಅದಾವಂತ್ರಿ. ಯಾವ್ಯಾವ ದೋಷ ಶಾಸ್ತ್ರ ಹೇಳ್ಕೊಂಡ್ ಬಂದ್ರು?
ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ ಅಂತ ತಿಳ್ಕೊಂಬಂದ್ರು. ಮಲದೋಷ ಅಂತಂದ್ರೆ ಪಾಪ ದೋಷ, ವಿಕ್ಷೇಪ ಅಂದ್ರೆ ಮನಸ್ಸಿನ ಚಂಚಲತೆ, ಆವರಣ ಅಂದ್ರೆ ನಮ್ಮ ಆತ್ಮ ಕಾರಣಂಗೆ ಮಾಡಿದ್ದು ಅಜ್ಞಾನ. ಈ ದೋಷಗಳು ಹೋಗ್ಬೇಕಾಗಿತ್ತು ಅಂದ್ರೆ ನಾವು ಏನ್ ಮಾಡ್ಬೇಕು? ಸತ್ಸಂಗದಲ್ಲಿ ಭಾಗಿಗಳಾಗಬೇಕು. ಸತ್ಸಂಗದಲ್ಲಿ ಎಲ್ಲಿ ತನಕ ನಾವು ಭಾಗಿಗಳಾಗೋದಿಲ್ಲ ಅಲ್ಲಿ ತನಕ ನಾವು ಪವಿತ್ರ ಆತ್ಮ ಆಗೋದಿಲ್ಲ. ಅದಕ್ಕಾಗಿನೇ ಇಲ್ಲಿ ಪ್ರತಿ ದಿವಸ ಪರಮ ಪೂಜ್ಯ ಅಪ್ಪಾಜಿ ಅವರು ಪ್ರತಿ ದಿವಸ ಮುಂಜಾನೇನೂ ಚಿಂತನ, ಸಾಯಂಕಾಲನೂ ಚಿಂತನೆ. ಎಷ್ಟು ನೋಡ್ರಿ, ನೀವೆಲ್ಲ ಬಂದಿರಿ. ಈಗ ನಿಮ್ಮ ಮನಿ, ನಿಮ್ಮ ಮಕ್ಕಳು, ಗಂಡ, ಹೆಂಡತಿ, ಹೊಲ ಮನಿ, ಆಸ್ತಿ, ಅಧಿಕಾರ, ರೊಕ್ಕ, ರೂಪಾಯಿ ಎಲ್ಲ ಮರ್ತ ಕೂತೀರಿ ನೋಡ್ರಿ ಇಲ್ಲಿ. ಯಾಕ? ಅಷ್ಟೊಂದು ಮನಸ್ಸತ್ತಕ್ಕಂಥ ಒಂದು ಈ ವಾತಾವರಣ ಅಂತ ಶಕ್ತಿ ಐತಿ ಇಲ್ಲಿ. ಎಲ್ಲಿ? ಸತ್ಸಂಗದಲ್ಲಿ, ಮಹಾತ್ಮರ ಸನ್ನಿಧಾನದಲ್ಲಿ, ಮಹಾತ್ಮರ ಸಾನ್ನಿಧ್ಯದಲ್ಲಿ ಅಂತ ಒಂದು ಶಕ್ತಿ ಇರ್ತದ. ಅದಕ್ಕಾಗಿಯೇ ಆ ಸತ್ಸಂಗದ ಲಾಭವನ್ನು ತೆಗೆದುಕೊಡ್ರಿ. ಆ ಮನಸ್ಸಿಗೆ ಯಾವಾಗಲೂ ಏನ್ ಮಾಡ್ಬೇಕು ಅಂತೈತದ, ಎಲ್ಲಿ ಬಿಡ್ರಿ, ಆರಾಮ್ ಉಂಡುಟ್ಟು ಆರಾಮ್ ಮೋಜ್ ಮಜಾ ಮಾಡಿ ಹೋದ್ರಾತು ಅನಿಸ್ತೈತಿ. ಅದರ ಸುಖ ಇಲ್ಲ. ಹೌದಿಲ್ರಿ? ನಮಗ್ ವಿಷಯ ಸುಖವೇ ಸುಖ ಅನಿಸ್ತೈತಿ. ವಿಷಯ ಸುಖದಲ್ಲಿ ಎಂದೂ ಸುಖ ಇಲ್ಲ. ಅದ್ ಹೆಂಗ್ರಿ ಅಂತ ಕೇಳಿದ್ರ, ವಿಷಯ ಸುಖ ಆಭಾಸ ಅಂತಾರ. ಅದಕ್ಕ ಸುಖದ ಆಭಾಸ ಅಂತಾರ ಶಾಸ್ತ್ರದಲ್ಲಿ. ಸುಖ ಬಂದಂಗ ಅನಿಸ್ತೈತಿ ವಿಷಯಗಳಲ್ಲಿ, ಸುಖ ಆದಂಗ ಅನಿಸ್ತೈತಿ, ಆದ್ರ ಸುಖ ಇರಂಗಿಲ್ಲ ಅಲ್ಲಿ, ಮತ್ತು ದುಃಖ ಆಗ್ತದ. ಹೆಂಗ್ರಿ ಅಂತ ಕೇಳಿ ಪಾಯಸ ಐತಿ. ಪಾಯಸದಾಗ ಬಹಳ ಇಷ್ಟಪ್ಪ ಪಾಯಸ ಅಂದ್ರ. ಯಾಕ? ಹಾಲು, ತುಪ್ಪ, ಮನುಕ, ಇದು ಗೋಡಂಬಿ ಎಲ್ಲ ಹಾಕಿ ಮಾಡಿರ್ತಾರ. ಹಾಕಿ ಮಾಡಿದಾಗ ಕುಡಿಲಿಕ್ಕೆ ಬಹಳ ಇಷ್ಟ ಅನಿಸ್ತೈತಿ. ಹೌದಿಲ್ರಿ? ಇಷ್ಟ ಅನಿಸ್ತೈತಿ. ಅದ್ರಾಗ ನೊಣ ಬಿದ್ದಿತ್ಪ. ಏನ್ ಮಾಡ್ತೀರಿ ನೀವು? ಇಷ್ಟ ತಗೋಬೇಕಿನ್ ಕುಡಿಯಾಕ ಅನ್ನೋರಾಗ ಅಂದ್ರ ಅದ್ರಾಗ ಒಂದ್ ನೊಣ ಬಿದ್ದಿತ್ತು ಅಂದ್ರೆ ಕುಡಿತೀರೋ ಏನ್ ಚೆಲ್ತಿರೋ? ಚೆಲ್ಲಬೇಕದನ್ನ. ಹಾಗೆ ನಮ್ಮ ಜೀವನದೊಳಗ ವಿಷಯಾದಿಗಳಂತಕ್ಕಂಥವು ಬಹಳ ಸುಂದರ, ಸುಖ ಅನಿಸ್ತೈತೆ. ಅದರಿಂದ ದೋಷ ದರ್ಶನ, ಎಲ್ಲಿ ವಿಷಯಗಳಲ್ಲಿ ದೋಷ ಅದಾವು, ಆ ದೋಷ ದರ್ಶನ ಜರ ನಾವು ಮಾಡಿಕೊಂಡಿವಿ ಅಂತಂದ್ರೆ ಮತ್ತೊಂದ್ ಸಲ ಎಲ್ಲಿ ಹೋಗಂಗಿಲ್ಲ. ಬ್ಯಾಡಪ್ಪ ಅದರ ದೋಷ, ಅದ್ರಾಗ ಸುಖ ಇಲ್ಲ. ಅದ್ ಹೆಂಗ್ರಿ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ಏನಂತ ಕೇಳಿದ್ರ, ಆ ವಿಷಯಾದಿಗಳಲ್ಲಿ ಸುಖ ಇಲ್ಲ. ನಮ್ಮ ಸುಖವನ್ನ ಅದರಲ್ಲಿ ಹಾಕಿ ನಾವು ಅದು ನಮ್ಮದೇ ಸುಖ, ಅದು ನಮ್ಮದೇ ಆನಂದ, ಅದನ್ನ ಆನಂದ ಅಂತ ತಿಳ್ಕೊತೀವಿ. ಹೆಂಗ್ರಿ? ಒಂದು ಬಸಕ ಎಲಿವಿನಳು ರಮೆ ಇಪ್ಪತ್ತೆ ಅಂತ ತಿಳ್ಕೊಂಡು ಶಾಸ್ತ್ರ ಹೇಳ್ಕೊಂಬರ್ತಾರ. ಬಸಕ ಎಲಿವಿನಳು ರಮೆ ಇಪ್ಪಂತೆ ಅಂದ್ರೆ ಇಪ್ಪಂತೆ ಅಂತ. ಹೆಂಗ್ರಿ? ಬಸಕ ಅಂತಂದ್ರ ನಾಯಿ. ನಾಯಿ ಏನ್ ಮಾಡ್ತದ್ರಿ? ನಾಯಿ ಏನ್ ತಿನ್ಬೇಕಂತ ಆಸೆ ಆಗ್ತದ? ಏನ್ ತಿನ್ಬೇಕಾಗ್ತದ? ಅಮೃತ. ಏನ್ ತಿಂತೈತ್ರಿ ಅದ? ಹೊಲಸ್ ತಿಂತೈತಿ, ಎಲು ಕಡಿತೈತಿ. ಅದು ಎಲು ಕಡಿದ್ರ ಸ್ವಭಾವ ಅದ. ಅದೇನ್ ಮಾಡ್ತೈತ್ರಿ? ಒಂದ್ ಎಲು ಒಣಗಿದ ಎಲು ತಗೊಂಡ್ ಹೋಗ್ತೈತಿ. ಎಲ್ಲಿ? ಎಲ್ಲ ನಾಯಿಗಳು ಬೆನ್ ಹತ್ತಿರ್ತಾವ ನೋಡು. ನಾ ಮುಂದ್ ನೀ ಮುಂದ್ ಅಂತೀವಿ. ಒಂದ್ ಯಾರಿಗ ಯಾತ್ರದಾರ ನಾಯಿ ಬಾಯಿ ಸಿಕ್ಕಿತ್ತು ಅಂದ್ರ ಎಲ್ಲ ಬೆನ್ ಹತ್ತಾವ ಅದಕ್. ಅದೇನ್ ಮಾಡ್ತೈತ್ರಿ? ದಿಕ್ಕಾಪಾಲೆ ಓಡ್ ಹೋಗ್ತೈತ. ಅದ ಹೋಗಿ ಎಲ್ಲಿ ಹೋಗ್ತದ? ದೂರ ಯಾವ ನಾಯಿ ಇರಬಾರ್ದ ಅಲ್ಲಿ. ಅಲ್ಲಿ ಹೋಗಿ ಏನ್ ಮಾಡ್ತೈತಿ? ಅದ ಕಡಿತೈತಿ, ಅಲ್ಲಿಂದ ಕಡಿತೈತಿ. ಕಡುದು 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 ಅದರ ಒಸಡಿಗೆ ಚುಸ್ತತ್ರಿ. ಅದು ಎಲು ಚುಚ್ಚ ಏನ್ ಮಾಡ್ತೈತ್ರಿ? ಅದ್ರ ರಕ್ತನ ಅದ್ರ ಮೇಲೆ ಬೀಳ್ತೈತಿ. ಎದ್ರ ಮೇಲೆ? ಎಲುವಿನ ಮೇಲೆ. ಎಲುವಿನ ಮೇಲೆ ಅದ್ರ ರಕ್ತನೇ ಬಿದ್ದಾಗ ಅದು ಸೀಪ್ತೈತ್ರಿ. ಅದು ಸೀಪಿದಾಗ ಅಂತೈತಿ ಅದ ಏನಂತ, ಏನಪ್ಪ ಮಾರಯ್ಯ ಎಷ್ಟು ರುಚಿ ಐತಿದ್ರಾಗ ಅಂತೈತಿಲ್ರಿ? ಎಷ್ಟೊಂದ್ರು ಇದ್ರಾಗ ರುಚಿ ಐತಿ ಅಂತೈತಿ ಅದ ನಾಯಿ ಮನುಷ್ಯನ್ಯಾಗ. ಆದ್ರೆ ಅದ್ರ ನಿಜವಾಗಿ ಅದನ್ನ ನೋಡಿದ್ರ ಅದರಲ್ಲಿ ಅದ ಐತೇನು? ಅದ್ರಾಗ ಇಲ್ಲ, ಅದ್ರ ಸುಖ ಇಲ್ಲ. ಆದ್ರೂ ಸಹಿತವಾದ ಸೀಪು ಬಿಟ್ಟೈತೇನೋ? ಸೀಪಾಕತೈತಿ. ಯಾಕ? ಅಜ್ಞಾನ. ಇದು ನಂದನದ್ ಗೊತ್ತಿಲ್ಲ ಅದಕ್ಕ. ಹಾಗೆ ಈ ಮನುಷ್ಯನು ಕೂಡ ವಿಷಯಾದಿಗಳಲ್ಲಿ ತನ್ನ ಆನಂದವನ್ನ, ತನ್ನ ಸುಖವನ್ನ ವಿಷಯಾದಿಗಳಲ್ಲಿ ಚೆಲ್ಲಿ, ಇದು ತಂದನ ಅದರ ಚೆಲ್ಲಿ ಆ ನಾಯಿ ನಿಕ್ಕಿದಂಗ ನೀವ್ ಏನ್ ಮಾಡ್ತಾನ್ರಿ? ವಿಷಯ ಸುಖನ ಸುಖ. ಟಿವಿ ನೋಡ್ರಿ ಬಾಳ ಆನಂದ್ರಿ. ಹೌದಿಲ್ಲ? ನಾವ ಹಿಂಗ ಅನ್ನತದ ನಾವು, ಅದನ್ನ ಮಾಡಿರ ಸುಖ, ಅದನ್ನ ಮಾಡಿರ ಆನಂದ, ಇದನ್ನ ಮಾಡಿರ ಸುಖ ಅಂತ ಅನಿಸ್ತದ. ಆದ್ರ ಈ ವಿಷಯಗಳಲ್ಲಿ ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳಲ್ಲಿ ಕಿಂಚಿತ್ ಅದ್ರ ಸುಖ ಅದ ಏನೋ ಅಂತ ಕೇಳಿದ್ರೆ ಇಲ್ಲ. ನಮ್ಮ ಆತ್ಮದ ಆನಂದವನ್ನ ಅಲ್ಲಿ ಚೆಲ್ಲಿ ನಾವು ಅನುಭವಿಸ್ತಿರ್ತೀವಿ ಸುಖವನ್ನ.
ಅದಕ್ಕಾಗಿನೇ ಇಲ್ಲಿ ಮಹಾತ್ಮರು ಶರಣರು ಈ ಸುಖ ನಿಂದಲ್ಲಪ್ಪ, ಇದು ವಿಷಯದ ಸುಖ ನಿಂದಲ್ಲ, ನಿನ್ನ ಸುಖ ನಿನ್ನಲ್ಲೇನದ. ಆ ಸುಖವನ್ನೇ ನೀನು ತಿರುಗಿ ನೋಡಿದೆ ಅಂತ ಕೇಳಿದ್ರೆ ಮನ ಬಹಿರ್ಮುಖವಾದರೆ ಮಾಯಾ ಪ್ರಪಂಚ ನೋಡ್ತೀಪ. ವಿಷಯಗಳನ್ನ ಎಲ್ಲೆಲ್ಲ ವಿಷಯಗಳು ಪಂಚದ ವಿಷಯಗಳನ್ನೇ ಹರ್ಕೊಂಡು ಬಿದ್ದಾವ ಎಲ್ಲ ಕಡೆ. ಹುಟ್ಟಿದ ಹಿಡ್ಕೊಂಡು ಸಾಯು ತನಕ, ಮುಂಜಾನೆ ಎದ್ದ ಹಿಡ್ಕೊಂಡು ಮಲಗು ತನಕ ಅವ ನಿನ್ನ ಕಣ್ಣಿಗೆ ಗೋಚರ ಆಗ್ತಾ ಹೊರತಾಗಿ ನಿನ್ನ ಆತ್ಮ ಆನಂದ ನಿನ್ನಲ್ಲೇನದಪ್ಪ ಅಂತ ಶರಣರು ಇಲ್ಲಿ ಹೇಳಾಕತ್ತಿದ್ದಾರೆ. ಅಂತ ಒಂದು ಆತ್ಮದ ಆನಂದವನ್ನು ಅನುಭವಿಸ್ಬೇಕು. ಆ ವಿಷಯದಲ್ಲಿ ಸುಖವನ್ನ ತ್ಯಾಗ ಮಾಡಿ ನಾವು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅಂತ ಒಂದು ಒಳ್ಳೆಯ ಆನಂದವನ್ನ ಆತ್ಮದ ಸುಖವನ್ನು ಅನುಭವಿಸಿ ಮನಸ್ಸಿನ ಬೆನ್ನು ಹತ್ತಲಾರ್ದನೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಆತ್ಮದ ಆನಂದವನ್ನು ಅನುಭವಿಸಿ ಮೋಕ್ಷ ಪದವಿಯನ್ನು ಪಡ್ಕೋರಿ ಅಂತ ತಿಳ್ಕೊಂಡು ಮಹಾತ್ಮರು ಇಲ್ಲಿ ಹೇಳಾಕತ್ತಿದ್ದಾರೆ. ಅದಕ್ಕಾಗಿ ಅಂತ ಒಂದ ಆತ್ಮದ ಆನಂದವನ್ನು ಪಡೆದುಕೊಂಡು ತಾವೆಲ್ಲರೂ ಕೂಡ ಕೃತಾರ್ಥರಾಗುವಂತ ಬುದ್ಧಿಯನ್ನ ಜಗದ್ಗುರು ಬಸವೇಶ್ವರರು ಕರುಣಿಸಲಿ ಅಂತ ತಿಳ್ಕೊಂಡು ಪ್ರಾರ್ಥಿಸಿ ಕೆಲವು ಮಾತುಗಳನ್ನ ಇವತ್ತಿನ ಚಿಂತನೆಯನ್ನ ಇಲ್ಲಿ ಮುಕ್ತಾಯ